ಸ್ನೇಹಿತರೆ, ಈ ಬಾರಿ ನಾನು ಶ್ರೀಶೈಲ ಪಾದಯಾತ್ರೆಗೆ ಬಂದಿದ್ದೀನಿ. ವೆಂಕಟಾಪುರದಿಂದ ಶ್ರೀಶೈಲ ಮಲ್ಲಿಕಾರ್ಜುನವರೆಗೂ ಕೂಡ ಒಂದು ಪಾದಯಾತ್ರೆ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ. ಸೊ ಈಗಾಗಲೇ ಒಂದು 2-3 ಸಾರಿ ನಾನು ಮಾಡಿದ್ದೆ. ಬಹಳ ವರ್ಷಗಳ ನಂತರ ಮತ್ತೊಮ್ಮೆ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಇಲ್ಲಿ ಬಂದಿದ್ದೀನಿ. ಸೊ ನಿನ್ನೆ ಶನಿವಾರ ಬೆಳಿಗ್ಗೆ 12 ಗಂಟೆಗೆ ನಾವು ಜಮಖಂಡಿಯಿಂದ ಬಿಟ್ಟಿದ್ದೀವಿ. ರಾತ್ರಿ 1 ಗಂಟೆ ಸುಮಾರಿಗೆ ನಾವು ವೆಂಕಟಾಪುರವನ್ನು ತಲುಪಿದ್ದೀವಿ. ಆಮೇಲೆ ರಾತ್ರಿ 1:15ಗೆ ನಾವು ನಡೀಲಿಕ್ಕೆ ಪ್ರಾರಂಭ ಮಾಡಿ ಈಗ ಸುಮಾರು 6:30 ಗಂಟೆ ಆಗಿದೆ ಬೆಳಿಗ್ಗೆ. ಸುಮಾರು 6 ಗಂಟೆಯಿಂದ ನಾನು ನಡೀತಾ ಇದ್ದೀನಿ. ಇದರ ವಿವರ ಕೂಡ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತಮಗೆ ದೊರೆಯುತ್ತೆ. ಈ ಒಂದು ಪಾದಯಾತ್ರೆಯನ್ನು ಅನೇಕ ಉದ್ದೇಶಗಳಿಗಾಗಿ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ತಮ್ಮ ಹರಕೆಯನ್ನು ತೀರಿಸಲು ಪಾದಯಾತ್ರೆಯನ್ನು ಮಾಡ್ತಾರೆ. ಆಮೇಲೆ ಕೆಲವೊಬ್ಬರು ಕಂಬಿ ಮಲ್ಲಯ್ಯನನ್ನು ಶ್ರೀಶೈಲಕ್ಕೆ ಕರೆದುಕೊಂಡು ಬರಲು ಪಾದಯಾತ್ರೆಯನ್ನು ಮಾಡ್ತಾರೆ. ಆಮೇಲೆ ಸ್ನೇಹಿತರ ಜೊತೆ ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂಥೇಳಿ ಉದ್ದೇಶ ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾರೆ. ಕೆಲವೊಬ್ಬರು ಆರೋಗ್ಯಕ್ಕಾಗಿ, ಇದೀಗ ತಾನೇ ಬರ್ತಾ ಇರಬೇಕಾದ್ರೆ ಒಬ್ಬರು ಭೇಟಿಯಾದರು. ಇಲ್ಲ ಸರ್, ನಾವು ಪ್ರತಿ ವರ್ಷ ಈ ಒಂದು ಪಾದಯಾತ್ರೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗದೆ ನಾವು ಸಶಕ್ತರಾಗಿ ಬಾಳ್ತಾ ಇದ್ದೀವಿ. ಆ ಉದ್ದೇಶದಿಂದ ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ಶ್ರೀಶೈಲದವರೆಗೂ ಮಾಡ್ತಾ ಇರ್ತಾರೆ. ತುಂಬ ಉತ್ತಮವಾದಂಥ ಒಂದು ಅನುಭವ, ರೋಮಾಂಚಕ ಅನುಭವ ಕೂಡ ಇಲ್ಲಿ ಆಗುತ್ತೆ. ಆ ಒಂದು ಬೆಟ್ಟ ಗುಡ್ಡಗಳಲ್ಲಿ ನಾವು ತಿರುಗಾಡೋದು, ಅಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನು ಸವಿಯೋದು, ಆಮೇಲೆ ನಮ್ಮದೇ ಆದಂಥ ಒಂದು ಇತಿಮಿತಿಗಳನ್ನು ಮೀರಿ ಹೋಗ್ತಕ್ಕಂಥ ಒಂದು ಧೈರ್ಯವನ್ನು ರೂಢಿಸಿಕೊಳ್ಳೋದು, ಇವೆಲ್ಲವೂ ಕೂಡ ಈ ಪಾದಯಾತ್ರೆಯಿಂದ ಸಾಧ್ಯ. ಆದ್ದರಿಂದ ಯಾರ್ಯಾರಿಗೆ ಸಾಧ್ಯ ಇದೆಯೋ, ಮನಸ್ಸಿದೆಯೋ ಅವರೆಲ್ಲರೂ ಕೂಡ ಈ ಪಾದಯಾತ್ರೆಯನ್ನು ಮಾಡ್ತಾ ಇರ್ರಿ ಅಂತ ಹೇಳ್ತಾ, ವಿಡಿಯೋದ ಸಂಪೂರ್ಣ ವಿವರಗಳನ್ನು ತಾವು ನೋಡಿದರೆ ಬಹುಶಃ ಈ ಪಾದಯಾತ್ರೆಯ ವಿವರಗಳು ತಮಗೆ ದೊರೆಯಬಹುದು, ತಮಗೆ ಉಪಯುಕ್ತ ಆಗ್ಬೋದು ಅಂಥೇಳಿ ವಿಡಿಯೋ. ನಮಸ್ಕಾರ. ಇಂದು ಬೆಳಿಗ್ಗೆ ಸರಿಯಾಗಿ 12 ಗಂಟೆಗೆ ಜಮಖಂಡಿಯಿಂದ ಶ್ರೀಶೈಲದೆಡೆಗೆ ಪ್ರಯಾಣ ಬೆಳೆಸಿದ್ದೆ. ಈಗ ರಾತ್ರಿ ಸರಿಯಾಗಿ 1 ಗಂಟೆ ಆಗಿದೆ. ಈಗ ನಾವು ಆತಂಪುರ ದಾಟಿ ವೆಂಕಟಾಪುರದಲ್ಲಿ ಬಸ್ನಿಂದ ಇಳಿದಿದ್ದೀವಿ. ಸೊ ಈಗ ಕಾಡನ್ನು ಪ್ರವೇಶ ಮಾಡಿ ಇಲ್ಲಿಂದ ನಮ್ಮ ಪಾದಯಾತ್ರೆ ಅನ್ನೋದು ಪ್ರಾರಂಭವಾಗ್ತಾ ಇದೆ. ಇದು ವೆಂಕಟಾಪುರದಲ್ಲಿ ಇರತಕ್ಕಂಥ ಒಂದು ವಸತಿಯ ದೃಶ್ಯ. ತಾವೀಗ ನೋಡ್ಬೋದು, ಸರಿಸುಮಾರು ರಾತ್ರಿ 1 ಗಂಟೆಗೆ ಎಷ್ಟೊಂದು ಇಲ್ಲಿ ಜನಜಂಗುಳಿ. ರಾತ್ರಿಯೇ ಇಲ್ಲಿ ಪಾದಯಾತ್ರೆಗೆ ಸಾಕಷ್ಟು ಜನ ಇಲ್ಲಿ ಸೇರಿಕೊಂಡು ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ರಾತ್ರಿ ಪೂರ್ಣ ನಡೀತಾ ಶ್ರೀಶೈಲ ಮಲ್ಲಿಕಾರ್ಜುನನ ಆ ಸನ್ನಿಧಿಗೆ ತೆರಳುತ್ತಾರೆ. ಸೊ ನಾನು ಕೂಡ ಈಗ ಈ ಒಂದು ಯಾತ್ರೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ, ಪಾದಯಾತ್ರೆಯನ್ನು. ಶ್ರೀಶೈಲ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ. ಇಲ್ಲಿಂದ ನಾವು ತೆರಳುತ್ತಾ ಈ ವೆಂಕಟಾಪುರದಿಂದ ಅಲ್ಲಿ ಕಾಡಿನಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದೆಡೆಗೆ ನಮ್ಮ ಪಯಣ ಈಗ ಪ್ರಾರಂಭವಾಯಿತು. ತಾವು ಇಲ್ಲಿ ನೋಡಬಹುದು, ಶ್ರೀಶೈಲ ಕ್ಷೇತ್ರಕ್ಕೆ ಕಾಲುದಾರಿ ಯಾವ ರೀತಿ ಸಾಗುತ್ತೆ ಅನ್ನುವಂಥದ್ದು ಸಂಪೂರ್ಣವಾದಂಥ ವಿವರವನ್ನು ಇಲ್ಲಿ ಪ್ರಾರಂಭದಲ್ಲಿಯೇ ಹಾಕಿದ್ದಾರೆ. ಹೀಗಾಗಿ ಪಾದಯಾತ್ರೆಗಳು ಇದರ ಒಂದು ಸಹಾಯವನ್ನು ಪಡೆದುಕೊಂಡು ಪಾದಯಾತ್ರೆಯನ್ನು ಮಾಡಬಹುದು. ನಾವು ಪ್ರಾರಂಭಿಸಿದ್ದು ವೆಂಕಟಾಪುರದಿಂದ. ಸಾಮಾನ್ಯವಾಗಿ ಕೆಲವು ಜನ ಆತ್ಮಕೂರದಿಂದ ಕೂಡ ಪಾದಯಾತ್ರೆ ಪ್ರಾರಂಭ ಮಾಡ್ತಾರೆ. ನಂತರದಲ್ಲಿ ಗೋಸಾಯಿಕಟ್ಟಿ ವೀರಾಂಜನೇಯ ಸ್ವಾಮಿ, ಅಲ್ಲಿಂದ ನಾಗಲೋಟಿ ವೀರಭದ್ರ ದೇವಾಲಯ. ಸೊ ವೆಂಕಟಾಪುರದಿಂದ
ಸುಮಾರು 15 ಕಿಲೋಮೀಟರ್ ನಡೆದಾಗ ನಾಗಲೋಟಿ ವೀರಭದ್ರ ಸ್ವಾಮಿ ದೇವಾಲಯ ಬರುತ್ತೆ. ನಂತರ ಅಲ್ಲಿಂದ ದಾರ್ಮೆಲ್ ಕುಂಟ, ಆಮೇಲೆ ಅಡವಿ ಮಾರ್ಗವಾಗಿ ಮಜಲಿ, ಮಠಂಬಾವಿ ಹೀಗೆ ಸಾಗ್ತಾ ಇಲ್ಲಿ ಅದು ಸ್ವಲ್ಪ ಕಿತ್ತೋಗಿದೆ. ಅಂದಾಜು 50 ಕಿಲೋಮೀಟರ್ಗಳನ್ನು ನಾವು ಕ್ರಮಿಸಿದಾಗ ಈ ಕಾಲು ದಾರಿಯಲ್ಲಿ ಅಥವಾ ಅಡವಿ ದಾರಿಯಲ್ಲಿ ನಾವು ಶ್ರೀಶೈಲದ ಒಂದು ದ್ವಾರ ಬಾಗಿಲವನ್ನು ತಲುಪ್ತೀವಿ ಅಂತ ಅನಿಸುತ್ತೆ. ಆಯ ನಮಃ ಶಿವಾಯ ಶಿವಾಯ ಓಂ ಶಿವಾಯ ನಮಃ ಓಂ ಶಿವ. ಸರಿ, ಸುಮಾರು ಈಗ 2 ಗಂಟೆ ಆಗಿದೆ. ನೋಡಿ ಜನ ಯಾವ ರೀತಿ ಪಾದಯಾತ್ರೆಯ ಮೂಲಕ ರಾತ್ರಿ ಈ ಅಡವಿಯ ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ಇದು ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಕೃಪೆ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವ 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 ಶಿವಾಯ ನಮಃ ಓಂ ಶಿವ 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 ಶಿವಾಯ ನಮಃ ಓಂ ಶಿವಾಯ ನಮಃ. ಸೊ ಈಗ ಮುಖ್ಯವಾದ ಅರಣ್ಯ ಭಾಗಕ್ಕೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನಲ್ಲಮಲ್ಲ ಫಾರೆಸ್ಟ್ ಟೈಗರ್ ರಿಸರ್ವ್. ನೋ ಎಂಟ್ರಿ ಇನ್ ಟೈಗರ್ ರಿಸರ್ವ್ ಆ್ಯಂಡ್ ಡೋಂಟ್ ಯೂಸ್ ಪ್ಲಾಸ್ಟಿಕ್ ಇನ್ ಟೈಗರ್ ರಿಸರ್ವ್. ಅಬ್ಸ್ಟೇನ್ ಫ್ರಮ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಡೋಂಟ್ ಟ್ರೈ ಟು ಕುಕ್ ಇನ್ಸೈಡ್ ದ ಟೈಗರ್ ರಿಸರ್ವ್. ಈ ರೀತಿ ಈ ಒಂದು ಅರಣ್ಯದ ಪ್ರಾರಂಭಕ್ಕೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಾದಯಾತ್ರಿಕರು ಹೋಗಲಿಕ್ಕೆ ಒಂದು ಕಾಲ್ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ. ಬ್ಯಾಗ್ಸ್ಗಳನ್ನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ, ನಾವು ನೋಡಬಹುದು. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನು ಬಂದ. ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನು ಬನ್ನಿ. ಮಲ್ಲಯ್ಯನ ಬನ್ನಿ. ಎಲ್ಲ ದೇವರಿಗೆ ಬಳಿ ಬಲ್ಲಿದನು ಚೆನ್ನ ಮಲ್ಲ. ನಾವಿಲ್ಲಿ ನೋಡ್ಬೋದು, ಎತ್ತುಗಳು ಕೂಡ ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾವೆ. ಮಲ್ಲಯ್ಯ 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 ಸಿರಿಗಿರಿ ಮಲ್ಲಯ್ಯನ ನೋಡುನು ಬನ್ನಿ. ಮಲ್ಲಯ್ಯನ ನೋಡುನು ಬನ್ನಿ. ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಎಲ್ಲ ದೇವರಿಗೆ ಒಡೆಯ ಚೆನ್ನ ಮಲ್ಲ. ಅನ್ನದಾನದೋಳ ಮಲ್ಲ, ಚಿನ್ನದ ಗುಡಿ ಮಲ್ಲ. ಅನ್ನದಾನದೋಳ ಮಲ್ಲ, ಚಿನ್ನದ ಗುಡಿ ಚೆನ್ನ ಮಲ್ಲ. ಚಿನ್ನದ ಗುಡಿ ಚೆನ್ನ ಮಲ್ಲ. ಎಲ್ಲಿ ನೋಡಿದರೆ ಆನಲ್ಲ, ನಂಬಿದ ಭಕ್ತರಿಗಾನಲ್ಲ. ಎಲ್ಲಿ ನೋಡಿದರೆ ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ. ಈಗ ಸಮಯ 2:15, ಸುಮಾರು 1 ಗಂಟೆ 15 ನಿಮಿಷ ಆಯಿತು ಈಗ ಪಾದಯಾತ್ರೆ ಪ್ರಾರಂಭವಾಗಿ. ಇದು ಪಾದಯಾತ್ರೆಯ ಮಧ್ಯದಲ್ಲಿ ಒಂದು ಹನುಮಂತ ದೇವರ ಗುಡಿ ಇದೆ, ನಾನು ತೋರಿಸ್ತಾ ಇದ್ದೀನಿ ಈಗ.
ಸೊ ಇಲ್ಲಿ ಎಲ್ಲರೂ ಕೂಡ ತೆಂಗಿನಕಾಯಿಯನ್ನು ಒಡೆದು ಈ ಒಂದು ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ. ಎಲ್ಲರೂ ಕೂಡ ಇಲ್ಲಿ ಕಪ್ಪರ ಹಚ್ಚಿ ತೆಂಗಿನಕಾಯಿಯನ್ನು ಒಡೆದು ನೋಡಿ ಸಾಕಷ್ಟು ತೆಂಗಿನಕಾಯಿಗಳು. ಎಲ್ಲರೂ ಇಲ್ಲಿಂದ ಮತ್ತೆ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ. ಇದು ಕಂಬಿ ಮಲ್ಲಯ್ಯ. ಒಂದು ಊರಿನ ಪ್ರತಿ ಊರಿನಿಂದ ಈ ರೀತಿ ಕಂಬಿ ಮಲ್ಲಯ್ಯಗಳು ಆ ಶ್ರೀಶೈಲದೆಡೆಗೆ ಪಾದಯಾತ್ರೆಯನ್ನು ಮಾಡ್ತಾ ಬರ್ತಾರೆ. ತಮ್ಮ ಊರಿನಿಂದ ನಡೀತಾ ಬರ್ತಾ ಇರ್ತಾರೆ. ಶ್ರೀ ಗುರುದೇವ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ಚಿಲಕರಂಜಿಯವರಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ನೆನಹಿಗಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರಾ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಜನ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಕಾಡಿನಲ್ಲಿ. ಈಗ ಸುಮಾರು ರಾತ್ರಿ 3 ಗಂಟೆ ಆಗಿರಬಹುದು. ಈಗ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಸುಮಾರು 2:30 ಗಂಟೆ ನಡೆದ ನಂತರ ಈಗ ಒಂದು ಕಡೆ ವಿಶ್ರಾಂತಿಗಾಗಿ ಕೂತಿದ್ದೀನಿ. ಕಾಡಿನ ಮಧ್ಯೆ ಅಲ್ಲಲ್ಲಿ ಜನ ಮಲ್ಕೊಂಡಿದ್ದಾರೆ. ಮನೆಯಲ್ಲಿ ಅನೇಕ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ಮಲ್ಕೊಳ್ತಾ ಇರ್ತೀವಿ. ಆದರೆ ಕಾಡಿನಲ್ಲಿ ಹಾಗೇನೆ ಮಲಗಿರ್ತಾರೆ. ಎಲ್ಲ ದೇವರಿಚ್ಛೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ನಾವು ಸುಮಾರು 3 ಗಂಟೆಯಲ್ಲಿ, ಅಂದರೆ ಈಗ ನಸುಕಿನ ಜಾವ 4:30. ಇಲ್ಲಿ ನಾಗಲೋಟಿ ವೀರಣ್ಣ ಗುಡಿ ಅಂತ ಹೇಳಿದೆ. ಅಲ್ಲಿ ಸಾಕಷ್ಟು ಇದ್ದೀರಿ. ತೆಂಗಿನಕಾಯಿ, ಕರ್ಪೂರ ಎಲ್ಲ ವ್ಯಾಪಾರ ತುಂಬ ಜೋರಾಗಿ ನಡೆಯುತ್ತೆ. ಜನ ಎಲ್ಲ ಇಲ್ಲಿಂದನೇ ಮುಖ್ಯವಾಗಿ ನಾವು ಪರ್ವತವನ್ನು ಏರಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಕಡೆಬಾಗಿಲು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಕಾಯನ್ನು ಒಡೆದು ಆ ಒಂದು ಪರ್ವತವನ್ನು ಏರಲು ಪ್ರಾರಂಭ ಮಾಡ್ತೀವಿ. ಇಲ್ಲಿ ಸಾಕಷ್ಟು ಜನ ತಾವು ನೋಡ್ತಾ ಇದ್ದೀರಿ. ಈಗ ನಾವು ಪರ್ವತಾರೋಹಣವನ್ನು ಪ್ರಾರಂಭ ಮಾಡಲಿದ್ದೀವಿ. ಇದು ನಾಗಲೋಟಿ ಈರಣ್ಣನ ಗುಡಿ. ಇಲ್ಲಿಂದನೇ ಕಡೆಬಾಗಿಲು ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಪರ್ವತಾರೋಹಣ ಪ್ರಾರಂಭ ಆಗುತ್ತೆ. ಎಲ್ಲ ಪಾದಯಾತ್ರಿಕರು ಕೂಡ ಇಲ್ಲಿ ವೀರಣ್ಣನ ದರ್ಶನ ತೆಗೆದುಕೊಂಡು ತೆಂಗಿನಕಾಯಿಯನ್ನು ಒಡಿಸಿಕೊಂಡು ಪರ್ವತನ ಏರಲು ಪ್ರಾರಂಭ ಮಾಡ್ತಾರೆ. ಈಗ ನಾವು ಆ ಕಡೆಬಾಗಿಲಿನ ಹತ್ತಿರ ಹೋಗೋಣ. ಇದೇ ಕಡಿಬಾಗಿಲು. ಇಲ್ಲಿಂದನೇ ಜನ ಪ್ರವೇಶ ಮಾಡಿ ಪರ್ವತಾರೋಹಣ ಪ್ರಾರಂಭ ಮಾಡಲಿಕ್ಕೆ ಮಾಡ್ತಾರೆ. ಹೀಗೆ ಒಟ್ಟು ವೆಂಕಟಾಪುರದಿಂದ ಈ ನಾಗಲೋಟಿ ವೀರಣ್ಣನ ಗುಡಿಗೆ ಹತ್ತಿರ ಬರೋದಕ್ಕೆ ಸುಮಾರು 3 ಗಂಟೆಯ ನಿರಂತರ ಪಾದಯಾತ್ರೆ. 1:30ಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ 4:30 ಆಗಿದೆ. ನಸುಕಿನ ಜಾವ 4:30. ಈಗ ಮತ್ತೆ ಮುಂದುವರಿತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಮುಂದೆ ಹೋದ ನಂತರ ಈ ಚಿಲಕರಂಜಿಯವರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿ ಕೆಲವೊಬ್ಬರು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮುನ್ನಡೀತಾರೆ. ಕೆಲವೊಬ್ಬರು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತಾರೆ. ಹೀಗೆ ಅವರವರ ಅನುಕೂಲ ಪ್ರಕಾರ ಮತ್ತೆ ಎಲ್ಲರ ಪ್ರಯಾಣ ಮುಂದುವರಿಯುತ್ತೆ. ಇಲ್ಲಿ ಈ ಚಿಲಕರಂಜಿಯವರು ಪ್ರತಿ ವರ್ಷ ದಾಸೋಹ ಸೇವೆಯನ್ನು ಗೈತಾರೆ.
ನಾಗಲೋಟಿ ಕಿರಣನ ಗುಡಿಯ ಹತ್ತಿರ. ಇಲ್ಲಿ ಒಂದು ಹೊಂಡ ಕೂಡ ನೋಡ್ತಾ ಇದ್ದೀರಿ. ಜನ ಇಲ್ಲಿ ಸ್ನಾನ ಮಾಡ್ತಾರೆ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿಂದ ಬೆಟ್ಟವನ್ನು ಹತ್ತಕ್ಕಂಥ ಒಂದು ಕಾರ್ಯ ಪ್ರಾರಂಭವಾಯಿತು. ಇಲ್ಲಿ ಈ ಒಂದು ಪ್ರಥಮ ಹೆಜ್ಜೆ, ಈ ಒಂದು ಮೊದಲನೇ ಬೆಟ್ಟವನ್ನು ಹತ್ತಿದವರು ಕೈಲಾಸ ಭಾಗವನ್ನು ಅನಾಯಾಸವಾಗಿ ಮುಟ್ತಾರೆ. ಇದು ಮೊಟ್ಟ ಮೊದಲನೇ ಬೆಟ್ಟ, ಎಲ್ಲರಿಗೂ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಈಗ ನಾವು ಏರ್ತಾ ಇರೋದು ಪ್ರಥಮ ಬೆಟ್ಟ, ನಾಗಲೋಟಿ ಈರಣ್ಣನ ಗುಡಿಯಿಂದ ಏರ್ತಾ ಇದ್ದೀವಿ. ತಾವಿಲ್ಲಿ ಇರ್ತಾ ಇದ್ದೀರಿ, ಎಷ್ಟು ಕೆಳಗಡೆಯಿಂದ ಜನ ಮೇಲೆ ಬರ್ತಾ ಇದ್ದಾರೆ. ಈ ಮೊದಲನೇ ಬೆಟ್ಟದ ಚಾಲೆಂಜನ್ನು ನಾವು ಪಾರು ಮಾಡಿದರೆ ಮುಂದಿನ ಹಾದಿ ಬಹಳ ಸುಗಮ. ನಿಜವಾಗಿಯೂ ಮಲ್ಲಯ್ಯನ ಆಶೀರ್ವಾದದಿಂದ ನಾವೆಲ್ಲರೂ ಸುರಕ್ಷಿತವಾಗಿ ಶ್ರೀಶೈಲ ತಲುಪ್ತೀವಿ ಅಂತಕ್ಕಂಥ ಒಂದು ಆಸೆ ನಮ್ಮದು. ನಾವಿಲ್ಲಿ ನೋಡ್ತಾ ಇದ್ದೀವಿ, ಈಗ ಸುಮಾರು 45 ನಿಮಿಷ ಹತ್ತಿದ ನಂತರ ಇಲ್ಲಿ ಇನ್ನೊಂದು ದ್ವಾರ ಬಾಗಿಲ ಬರ್ತಾ ಇದೆ. ಇಲ್ಲೊಂದು ದ್ವಾರ ಬಾಗಿಲ ಇದೆ. ಇದು ಆ್ಯಕ್ಚುಲಿ ಸೊ ಇಲ್ಲಿಗೆ ಮೊದಲನೇ ಬೆಟ್ಟ ಅಂತಕ್ಕಂಥದ್ದು ಹತ್ತೋದು ಮುಗೀತಿಲ್ಲಿ. ನಾವಿಲ್ಲಿ ನೋಡ್ತಾ ಇರಬೇಕಾದ್ರೆ ಇಲ್ಲೊಂದು ದ್ವಾರ ಬಾಗಿಲ ಇದೆ. ಸೊ ಹೀಗೆ ಅಲ್ಲಲ್ಲಿ ಈ ದ್ವಾರ ಬಾಗಿಲುಗಳನ್ನು ಹಿಂದಿನ ಕಾಲದಲ್ಲಿ ಯಾರು ನಿರ್ಮಿಸಿದಾರೋ ಗೊತ್ತಿಲ್ಲ. ಇಲ್ಲಿಂದ ಈಗ ಬಹುಶಃ ಪ್ಲೇನ್ ರೋಡ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಪ್ಲೇನ್ ರೋಡ್ ಕಾಣಿಸ್ತಾ ಇದೆ ಮುಂದೆ, ಕಾಡಿನಲ್ಲಿನೇ ಪ್ಲೇನ್ ರೋಡ್ ಇದೆ. ಇಲ್ಲ ಕಣ್ರಿ, ಸ್ವಲ್ಪ ಅದು 5 ನಿಮಿಷ ಮಾತ್ರ ಪ್ಲೇನ್ ರೋಡ್ ಇತ್ತು. ಇಲ್ಲಿ ಮತ್ತೆ ಎರಡನೇ ಬೆಟ್ಟ ಪ್ರಾರಂಭವಾಯ್ತು. ಈಗ ಜನ ಏರ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ. ಈಗ ಸರಿಯಾಗಿ 6 ಗಂಟೆ ಆಗಿದೆ. ಈ ಬೆಟ್ಟದ ಮೇಲೆ ಈಗ ಸೂರ್ಯ ಮೂಡಿ ಬರ್ತಾ ಇದ್ದಾನೆ. ಸೂರ್ಯನ ಬೆಳಗನ್ನು ತಾವು ನೋಡ್ತಾ ಇದ್ದೀರಿ. ಜನ ಬೆಟ್ಟ ಹತ್ತಿ ಬರ್ತಾ ಇದ್ದಾರೆ. ಇನ್ನು ರಸ್ತೆಯಲ್ಲಿ ಸ್ವಲ್ಪ ಪ್ರಮಾಣ ಕತ್ತಲೆ ಇದೆ, ಆದರೆ ಬೆಳಕು ಈಗ ಆಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಶ್ರೀಶೈಲ ಪರ್ವತ ಹತ್ತೋದು ಒಂದು ವಿಶೇಷವಾದಂಥ ಅನುಭವ. ಪ್ರತಿಯೊಬ್ಬರು ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ಸುಮಾರು 7 ಗಂಟೆ ಆಗಿದೆ.
ಈಗ ಪ್ಲೇನ್ ರಸ್ತೆನೇ ಇದೆ ಇಲ್ಲಿ, ನಾವು ನೋಡ್ಬೋದು. ಈ ಪ್ಲೇನ್ ರಸ್ತೆ ನಡೀತಾ ಇದ್ದಾರೆ. ಆದರೆ ಇಲ್ಲಿ ಇದು ಪೂರ್ವ ದಿಕ್ಕು. ಆ್ಯಕ್ಚುಲಿ ಸೂರ್ಯ ಈ ಕಡೆನೇ ಹುಟ್ಟಿದ್ದಾನೆ, ಆದರೆ ಮರಗಳ ಮರೆಯಲ್ಲಿ ಮರೆಯಾಗಿದ್ದಾನೆ ಅಷ್ಟೆ. ಮತ್ತೆ ಬರೋದು ಇಲ್ಲಿ ಕಾಡಿನಲ್ಲಿ ಬಹುಶಃ ಇದು ಅಂಬಲಿ ಹಳ್ಳಕ್ಕೆ ನಾವು ಸಮೀಪ ಬಂದಿದ್ದೀವಿ. ಇಲ್ಲಿ ಒಂದು ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ. ಜನರು ಕುಡಿಲಿಕ್ಕೆ, ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೆ, ಬಾಟ್ಲಿಗಳು ತುಂಬಿಕೊಳ್ಳಿಕ್ಕೆ ಸ್ವಲ್ಪ ಕಾಡಿನಲ್ಲಿ ಇದು ಮರಳುಗಾಡಿನಲ್ಲಿ ಓಯಾಸಿಸ್ ಇದ್ದ ಹಾಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವ 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 ಶಿವಾಯ ನಮ ಓಂ ಶಿವ ನಮ ಓಂ ಶಿವಾಯ ನಮ ಓಂ ಶಿವ 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 ಶಿವಾಯ ನಮ ಓಂ. ಕಾಡಿನಲ್ಲಿರ್ತಕ್ಕಂಥ ದೊಡ್ಡ ಹುತ್ತವನ್ನು ನೋಡ್ರಿ, ಇಷ್ಟು ದೊಡ್ಡ ಹುತ್ತ ಇದೆ. ಸರ್ ಯಾವ್ರಿ? ಮಾಷಾಳ್. ಎಷ್ಟು ಭಾಳ ವರ್ಷದಿಂದ ಬರ್ತೀರಿ? ಭಾಳ ವರ್ಷದಿಂದ ಬರ್ತೀರಿ? 2-3 ವರ್ಷದಿಂದ ಹೊಂಟಿದ್ದೀವಿ. ಆಯ್ತು. ನಮ್ಮದು ರಬಕವಿ ರೀ, ರಬಕವಿ. ಇಲ್ಲಿ ನೋಡಿ, ಇದು ಅಂಬಲಿ ಹಳ್ಳ. ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಇಲ್ಲಿ ನೀರು ಇರೋದಿಲ್ಲ, ಈ ಸಾರಿ ನೀರಿದೆ. ಇಲ್ಲಿ ಮಳೆಗಾಲದಲ್ಲಿ ಮಳೆ ಹೆಚ್ಚಾದಾಗ, ಈ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ಈ ಒಂದು ನೀರು ಅಂತಕ್ಕಂಥದ್ದು ಬರುತ್ತೆ. ಅದರ್ವೈಸ್ ಸಾಮಾನ್ಯವಾಗಿ ನೀರು ಇರೋದಿಲ್ಲ. ಏನಪ್ಪ ನಿನ್ನ ಹೆಸರು? ಅಮರೇಶ್. ಪ್ರತಿ ವರ್ಷ ಬರ್ತೀಯ ನೀನು? ಫಸ್ಟ್ ಟೈಮ್ ಬಂದಿದೆಯಾ? 2 ವರ್ಷ ಆಯ್ತಾ? ಹಾಂ, ಎಷ್ಟು ವಯಸ್ಸು ನಿಮಗೆ? 10. ಏನು ತೊಂದರೆ ಇಲ್ವಾ? ನಡೀತಾ ಇದೆಯಾ? ಗುಡ್. ನಡೀಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 7 ಗಂಟೆ ಆಯಿತು. 7 ಗಂಟೆಯಿಂದ ಸತತವಾಗಿ ನಡೆದಾಗ ಬಹುಶಃ ಅರ್ಧದಷ್ಟು ದಾರಿ ಸವಿದಿದೆ ಅಂತ ಅನಿಸುತ್ತೆ. ನಾವು ಗಂಗನಪಳ್ಳಿ ಸಮೀಪ ಇದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ತುಂಬ ಸುಸ್ತು ಅಂತ ಇರುತ್ತೆ ಸ್ವಲ್ಪ. ಬಟ್ ಎನಿಹೌ, ಕೈಲಾಸ ಬಾಗಿಲು ಏರೋವರೆಗೂ ಕೂಡ ಆ ಒಂದು ಎನರ್ಜಿಯನ್ನು ಇಟ್ಕೊಂಡು ಹೋದ್ರೇ ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಸಾಕು ಅಂಥೇಳಿ ಕೂತ್ಬಿಡಬೇಕಾಗತ್ತೆ. ಸೊ ಈ ಶ್ರೀಶೈಲ ಪಾದಯಾತ್ರೆಯಲ್ಲಿ ಒಂದು ಟಿಪ್ಸ್ ಏನು ನೋಡ್ಬೋದು ಅಂದರೆ, ಬಹಳಷ್ಟು ಅವಸರವಾಗಿ ನಡೆಯುವ ಅವಶ್ಯಕತೆ ಇಲ್ಲ. ಮತ್ತು ಮೇಲಿಂದ ಮೇಲೆ ಬ್ರೇಕ್ಸ್ಗಳನ್ನು ಕೂಡ ತೆಗೆದುಕೊಳ್ಬಾರ್ದು. ಓಕೆ, 5 ಮಿನಿಟ್ಸ್ ಬ್ರೇಕ್ ಪರ್ ಅವರ್ ಈಸ್ ಓಕೆ. ಅದಕ್ಕಿಂತಲೂ ಹೆಚ್ಚಿಗೆ ಬ್ರೇಕ್ ತಗೊಂಡ್ರೆ ಕುಳಿತುಕೊಳ್ಬೇಕನ್ಸುತ್ತೆ, ದಾರಿ ಸಾಗೋದಿಲ್ಲ. ಆಮೇಲೆ ಕೊನೆಗೆ ಬಂದ ಹಾಗೆ ಯಾಕೆ ಬಂದನು ಅನಿಸುತ್ತೆ. ಅದರ ಬದಲಾಗಿ ಸೊ ಕಂಟಿನ್ಯೂ ಒಂದು ರಿದಮಿಕ್ ವಾಕ್ ರೀತಿ ಸಾವಕಾಶವಾಗಿ ಹೆಜ್ಜೆ ಹಾಕ್ತಾ ಹೋಗ್ತಾನೇ ಇರಬೇಕು. ಯಾವಾಗ ಬರುತ್ತೆ ಅಂಥೇಳಿ ಮತ್ತೆ ವಿಚಾರ ಮಾಡೋದ್ರ ಬದಲಾಗಿ ಒಂದು ರಿದಮಿಕ್ ವಾಕನ್ನು ಮಾಡ್ತಾ ಹೋದರೆ ನಿಶ್ಚಿತವಾಗಿಯೂ ನಾವು ಗುರಿಯನ್ನು ಮುಟ್ಬೋದು. ಥ್ಯಾಂಕ್ ಯು. ಸ್ನೇಹಿತರೆ, ಇದು ಬಿಜಾಪುರದವರು ಒಂದು ಅನ್ನಪ್ರಸಾದ ವ್ಯವಸ್ಥೆ. ಸುಮಾರು 25 ವರ್ಷಗಳಿಂದ ಅವರು ಕೂಡ ಅಂಬಲಿ ಹಳ್ಳ ದಾಟಿ ಬಂದ ನಂತರ ಗಂಗನಪಳ್ಳಿಗಿಂತ ಮುಂಚೆ
ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಸೊ ಬೆಳಿಗ್ಗೆ 9 ಗಂಟೆಗೆ ಈ ರೀತಿ ಜನ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸೇವಿಸ್ತಾ ಇದ್ದಾರೆ. ಹಾಗೆಯೇ ಸಾಕಷ್ಟು ನೀರಿನ ಅನುಕೂಲತೆ ಕೂಡ ಇಲ್ಲಿ ಇದೆ. ಜನರು ವಿಶ್ರಾಂತಿ ತೆಗೆದುಕೊಳ್ಳಲು ಕೂಡ ಇಲ್ಲಿ ಅವಕಾಶವಿದೆ. ಸೊ ಈ ರೀತಿ ಈ ಒಂದು ಸೇವಾ ಕಾರ್ಯವನ್ನು ಬಿಜಾಪುರದ ಸದ್ಭಕ್ತರು ಸುಮಾರು 25 ವರ್ಷಗಳಿಂದ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಸೊ ನಾನು ಕೂಡ ಈಗ ಇಲ್ಲೇ ಉಪಹಾರ ಮಾಡಿ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ಸಾರು ಉಪಹಾರ ಮಾಡಿ ನನ್ನ ಹೆಂಡತಿ ಖಾರದ ಚಪಾತಿ ವಿತ್ ತುಪ್ಪ ಚಟ್ನಿ ಎಲ್ಲ ಹಾಕಿಕೊಟ್ಟಿದ್ಲು. ಒಂದು ಚಪಾತಿ ಲಡ್ಕಿ ಉಂಡಿ ಇಷ್ಟೆಲ್ಲ ಉಪಹಾರ ರೂಪದಲ್ಲಿ ಸೇವಿಸಿ ಒಂದು 10 ನಿಮಿಷ ವಿಶ್ರಾಂತಿ ಮಾಡಿ ಈಗ ಮತ್ತೆ ಗಂಗನಪಳ್ಳಿಯಡಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಈಗ ಸಮಯ 10 ಗಂಟೆ ಆಗಿದೆ. ಬಿಸಿಲು ಈಗಾಗಲೇ ಸಾಕಷ್ಟು ಏರಿದೆ. ಸೊ ರಾತ್ರಿ ಎಷ್ಟು ವೇಗವಾಗಿ ನಡೀಲಿಕ್ಕೆ ಸಾಧ್ಯ ಆಯಿತು ಅಷ್ಟು ವೇಗವಾಗಿ ಈಗ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಬಿಸಿಲಿನ ಒಂದು ಪ್ರತಾಪ, ಅದು ಗುಡ್ಡದ ಮೇಲಿನ ಬಿಸಿಲಿನ ಪ್ರತಾಪ ಜಾಸ್ತಿ ಆಗಿದೆ. ಆದರೂ ಕೂಡ ಇಲ್ಲಿ ತಾವು ಈ ಒಂದು ಏರಿಯಾ ಸ್ವಲ್ಪ ಸ್ಪೇಸಿಯಸ್ ಆಗಿದೆ. ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥ ಅವರಿಗೆ ಅನುಕೂಲ ಆಗಲಿಕ್ಕೆ, ವಾಹನಗಳು ಬರಲಿಕ್ಕೆ ಹೋಗಲಿಕ್ಕೆ ಕೂಡ ಇಲ್ಲಿ ಸ್ವಲ್ಪ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹೀಗಾಗಿ ಅಗಲವಾದಂಥ ರಸ್ತೆ ಇದೆ ಇಲ್ಲಿ. ಸೊ ಈಗ ಸಮಯ ಬೆಳಗ್ಗೆ 11:15. ಸೊ ಇದು ರಘುಕವಿಯವರು ಇಲ್ಲಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿರ್ತಾರೆ. ಇದು ಗಂಗನಪಳ್ಳಿ ಏರಿಯಾ ಅಂಥೇಳಿ ಕರೆಸ್ಕೊಳ್ತದೆ. ಇಲ್ಲಿ ಕೂಡ ಸಾಕಷ್ಟು ಜನ ಪ್ರಸಾದ ಸೇವನೆ ಮಾಡ್ತಾರೆ. ರಘುಕವಿಯಿಂದ ಇದು ಸ್ಪಾನ್ಸರ್ ಆಗಿರುತ್ತೆ ಕಾರ್ಯಕ್ರಮ. ಇಲ್ಲಿ ಸಾಕಷ್ಟು ಜನ ವಿಶ್ರಾಂತಿ ತಗೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಬಹಳಷ್ಟು ಜನ ಇಲ್ಲಿ ಉಳಿದು ರೆಸ್ಟ್ ಮಾಡಿ ಪ್ರಸಾದ ಸೇವನೆ ಮಾಡಿ ಮುಂದುವರಿತಾರೆ. ಸೊ ಈಗ ಇಲ್ಲಿ ಸುಮಾರು 2-3 ಗಂಟೆ ಗಂಗನಪಳ್ಳಿಯಲ್ಲಿ ಒಂದು ವಿಶ್ರಾಂತಿ ತೆಗೆದುಕೊಂಡು ಅಮೃತಮಯ ಪ್ರಸಾದ ಸ್ವೀಕಾರ ಮಾಡಿ ಈಗ ಮತ್ತೆ ಶ್ರೀಶೈಲದೆಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ. ಈಗ ಸುಮಾರು 3:30 ಆಗಿದೆ. ನೋಡೋಣ ಶ್ರೀಶೈಲಕ್ಕೆ ಎಷ್ಟು ಗಂಟೆಗೆ ಮುಟ್ತೀವಿ ಅಂತ. ಈಗ ಮುಂದಿನ ಪ್ರಯಾಣ ಡೊಂಕ ಮಲ್ಲಪ್ಪನ ಬಾವಿ, ಆಮೇಲೆ ಭೀಮನ ಕೊಳ್ಳ, ಆಮೇಲೆ ಕೈಲಾಸ ಬಾಗಿಲನ್ನು ಹತ್ತೋದು. ಅಲ್ಲಿವರೆಗೆ ಮುಟ್ಟಿದರೆ ಮುಖ್ಯವಾದಂಥ ಒಂದು ಪಾದಯಾತ್ರೆ ಸಂಪನ್ನವಾಗುತ್ತೆ. ಈಗ ಡೊಂಕ ಮಲ್ಲಪ್ಪನ ಬಾವಿಯಡಿಗೆ ತೆಗೆನ ಮತ್ತೆ ಒಂದು ಬೆಟ್ಟ ಬಂದಿದೆ. ಈಗ ಈ ಕಾಡಿನಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಮೆಟ್ಟಿಲುಗಳನ್ನು ಯಾರು ಮಾಡಿದವರು ಇರ್ಬೋದು. 100 ವರ್ಷಗಳಿಂದ ಜನ ಶ್ರೀಶೈಲಕ್ಕೆ ಪಾದಯಾತ್ರೆ ಬಂದೇ ಬರ್ತಾರೆ. ಇಷ್ಟು ವ್ಯವಸ್ಥಿತ ಮೆಟ್ಟಿಲುಗಳನ್ನು ಯಾರು ಮಾಡಿರ್ಬೋದು? ಇದಕ್ಕೆ
ಡೊಂಕ ಮಲ್ಲಪ್ಪನ ಬಾವಿ ಅಂಥೇಳಿ ಹೆಸರು. ಯಾಕೆ ಅಂತ ಜನರು ಇಲ್ಲಿವರೆಗೂ ಬರೋದ್ರೊಳಗಾಗಿನೇ ಡೊಂಕಾಗಿರ್ತಾರಂತೆ, ನಡೆದು ನಡೆದು ನಡೆದು. ಹೀಗಾಗಿ ಇದಕ್ಕೆ ಡೊಂಕ ಮಲ್ಲಪ್ಪನ ಬಾವಿ ಅಂತಾರೆ ಅಂಥೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದರು. ಅದನ್ನು ತಮ್ಮೊಂದಿಗೆ ಹಂಚಿಕೊಂಡೆ ಅಷ್ಟೆ. ಬಡಿ ಕಾಲಾಗ ಬಡಿದು ಈ ಬಾರಿಯ ಪಾದಯಾತ್ರೆಯಲ್ಲಿ ವಿಶೇಷತೆ ಅಂದರೆ ಆಕಾಶ್ ಶುಕ್ಲಾ ಅಂಥೇಳಿ ಉತ್ತರ ಪ್ರದೇಶದಿಂದ ಆಗಮಿಸಿದ್ದಾರೆ. ನಮ್ಮೊಂದಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 12 ಜ್ಯೋತಿರ್ಲಿಂಗಗಳನ್ನು ದುಡ್ಡಿನ ಒಂದು ಸಹಾಯ ಇರಲಾರ್ದೇ 12 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಪ್ರಥಮವಾಗಿ ಈ ಶ್ರೀಶೈಲ್ ಪಾದಯಾತ್ರೆಯ ಮೂಲಕ ಅವರು ಪ್ರಾರಂಭಿಸಿದ್ದಾರೆ. ಅವರ ಮಾತಿನಲ್ಲೇ ಒಂದೆರಡು ಮಾತುಗಳನ್ನು ಕೇಳೋಣ. ಜರಾ आपके इसके बारे में बताएंगे? जी, मेरा नाम है आकाश शुक्ला और मैं यूपी के जिला सीतापुर में रहने वाला हूँ। मेरे अभी 73 मतलब 73 दिन हो चुके हैं और श्रीशैलम तक पहुँचते पहुँचते मेरे 3000 किलोमीटर भी हो जाएंगे और मेरा पूरा टारगेट है 47,000 किलोमीटर का। अच्छा है। जाकि बाकी इंडिया के जितने शक्तिपीठ 12 ज्योतिर्लिंग, पंच केदार, छोटे 4 धाम, बड़े 4 धाम, अमरनाथ, पंच कैलाश, इनकी सबकी यात्रा मैं करने वाला हूँ पैदल। बहुत बढ़िया, आपको शुभकामनाएं, आपकी यात्रा पूरी हो. ಥ್ಯಾಂಕ್ ಯು. ಕತ್ತಲಾಗೋದ್ರೊಳಗಾಗಿ ಭೀಮನ ಕೊಳ್ಳವನ್ನು ತಲುಪಿ ಆ ಕೈಲಾಸ ಪರ್ವತವನ್ನು ಏರಬೇಕು ಅಂತ ಹೇಳಿ ಜನ ಎಲ್ಲ ಅವಸರವಾಗಿ ಸಾಗ್ತಾ ಇದ್ದಾರೆ. ಈಗಾಗಲೇ ಸಮಯ ಸಾಯಂಕಾಲ 5:30 ಕತ್ತಲೆ ಆಗೋದ್ರೊಳಗಾಗಿ ಅದನ್ನು ಕ್ರಾಸ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆದರೆ ಒಳ್ಳೆಯದು. ನೋಡೋಣ. ನಾವೀಗ ನೋಡ್ತಾ ಇದ್ದೀವಿ ಸುಂದರವಾದಂಥ ನಯನ ಮನೋಹರ ರಮ್ಯವಾದಂಥ ಪರ್ವತ ಶ್ರೇಣಿಗಳನ್ನು. ಕೈಲಾಸ ಪರ್ವತ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ನಡೆದು ಅದನ್ನು ಆರೋಹಣ ಮಾಡಿದಾಗ ಮಾತ್ರ ನಮಗೆ ಗೊತ್ತು ಯಾವ ಪರ್ವತದ ಹಿಂದೆ ಅಡಗಿದ್ದಾನು ಮಲ್ಲಯ್ಯ ಅಂಥೇಳಿ ಎಲ್ಲರೂ ಮಲ್ಲಯ್ಯ ಮಲ್ಲಯ್ಯ ಅಂಥೇಳಿ ಘೋಷಣೆ ಹಾಕ್ತಾ ಜೋರಾಗಿ ನಡೀತಾ ಇದ್ದಾರೆ. ಇಲ್ಲಿ ನೋಡಿ, ಈಗಾಗಲೇ 6:30 ಆಯಿತು. ನಾವು ಗಂಗನಪಳ್ಳಿಯಿಂದ ಬಿಟ್ಟು 3 ಗಂಟೆ ಆಯಿತು. ಆವಾಗಲಿಂದ ಹೇಳ್ತಾನೆ ಇದ್ದಾರೆ ಭೀಮನಕೊಳ್ಳು ಕೇವಲ ಒಂದೇ ಗಂಟೆಯಲ್ಲಿ ಬರುತ್ತೆ ಅಂತ ಹೇಳಿ. ಒಂದಾದ ನಂತರ ಒಂದು ಈ ರೀತಿ ಪರ್ವತಗಳು ಬರ್ತಾನೆ ಇದ್ದಾವೆ. ಪರ್ವತಗಳನ್ನು ಏರೋದು ಇಳಿಯೋದು. ಸೊ ಒಟ್ಟಿಗೆ ಈ ಶ್ರೀಶೈಲ ಪಾದಯಾತ್ರೆ ಅಂತಕ್ಕಂಥದ್ದು ನಮ್ಮ ಮಾನಸಿಕ ಸ್ಥಿತಿಯನ್ನು ಹೆಚ್ಚು ಬಲಗೊಳಿಸುತ್ತೆ. ಜೀವನದಲ್ಲಿ ಎಂಥದೇ ಏರುಗಳು ಬಂದರೂ ಕೂಡ, ಸಂಕಷ್ಟಗಳು ಬಂದರೂ ಕೂಡ ಅವುಗಳೆಲ್ಲ ಮೀರಿ ಏರಬೇಕು ಅಂಥೇಳಿ ಅದು ನಮಗೆ ಕಲಿಸ್ಕೊಡುತ್ತೆ ಅಂಥೇಳಿ ನನ್ನ ಭಾವನೆ. ಹಬ್ಬ ಅಂತೂ ಇತ್ತು, ಭೀಮನ ಕೊಳ್ಳ ಬಂತು ಅನಿಸುತ್ತೆ. ಇಳಿತಾ ಇದ್ದೀವಿ. ಈಗ ಸುಮಾರು 2 ಕಿಲೋಮೀಟ್ರದಷ್ಟು ಕೆಳಗೆ ಇಳಿಬೇಕು. ನಾವು ಗಂಗನಪಳ್ಳಿಯಿಂದ ಬಿಟ್ಟು 3:30 ಗಂಟೆ ಆಯಿತು. ಈಗ 7 ಗಂಟೆ ಆಗಿದೆ. ಈಗ ಭೀಮನಕೊಳ್ಳದಲ್ಲಿ ಇಳಿತಾ ಇದ್ದೀವಿ. ಈ ಭೀಮನಕೊಳ್ಳ ಆದಂಥ ಒಂದು ಇತಿಹಾಸವಿದೆ. ಇದನ್ನು ಮಹಾಭಾರತದಲ್ಲಿ
ಕುಂತಿಗೆ ನೀರಡಿಕೆಯಾದಾಗ ಭೀಮನಿಗೆ ಹೇಳಿದಾಗ ಭೀಮ ತನ್ನ ಗದೆಯಿಂದ ಜೋರಾಗಿ ಹೊಡೆದು ಇಲ್ಲಿ ಒಂದು ಕೊಳ್ಳವನ್ನು ನಿರ್ಮಿಸಿದಂತೆ ಅಲ್ಲಿ ಆತನ ತಾಯಿಯ ನೀರಡಿಕೆ ತೃಪ್ತಿ ಆಯ್ತಂತೆ. ಆ ರೀತಿ ನಿರ್ಮಾಣವಾದಂಥ ಭೀಮನ ಕೊಳ್ಳವನ್ನು ನಾವೆಲ್ಲ ಶ್ರೀಶೈಲ ಪಾದಯಾತ್ರಿಗಳು ಈಗ ಇಳಿದು ಹತ್ತಬೇಕಾಗಿದೆ. ತಾವು ಈಗ ಎದುರಿಗೆ ಬೆಟ್ಟದಲ್ಲಿ ನೋಡ್ತಾ ಇದ್ದೀರಿ, ಲೈಟ್ಸ್ಗಳು ಕಾಣ್ತಾ ಇದ್ದಾವೆ ತುಟ್ಟ ತುದಿಗೆ. ಸೊ ಈ ಭೀಮನ ಕೊಳ್ಳದಲ್ಲಿ ಆಳವಾಗಿ ಪೂರ್ಣ ಕೆಳಗೆ ಇಳಿದು ನಂತರ ಅಲ್ಲಿಂದ 2 ಕಿಲೋಮೀಟರ್ದಷ್ಟು ಮೇಲೆ ನಾವು ಹತ್ತಬೇಕು. ಅಲ್ಲಿ ಮೆಟ್ಲುಗಳಿದ್ದಾವೆ ಅಂತ ಹೇಳಿದ್ದಾರೆ. ಸೊ 2 ಕಿಲೋಮೀಟರ್ದಷ್ಟು ಮೇಲೆ ಹತ್ತಿದಾಗ ಅಲ್ಲಿ ಕೈಲಾಸ ಬಾಗಿಲು ಬರುತ್ತೆ. ಸೊ ಆಲ್ಮೋಸ್ಟ್ ಅದು ಪಾದಯಾತ್ರೆ ಅಲ್ಲಿಗೆ ಮುಕ್ತಾಯ ಆಯಿತು. ಬಟ್ ಎನಿಹೌ ಆ ಕೈಲಾಸ ಬಾಗಿಲದಿಂದ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಸನ್ನಿಧಿಗೆ ಹೋಗಬೇಕಾದ್ರೆ ಮತ್ತೆ 4 ಕಿಲೋಮೀಟರ್ಗಳನ್ನು ರೋಡ್ ಮೂಲಕ ಕ್ರಮಿಸಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಸುಮಾರು 55ರಿಂದ 60 ಕಿಲೋಮೀಟರ್ದಷ್ಟು ಈ ಪಾದಯಾತ್ರೆ ತುಂಬ ರಮಣೀಯ, ರೋಮಾಂಚನಕಾರಿ ಹಾಗೂ ಅನುಭವಿಕ ಆಗಿರುತ್ತೆ. ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಈ ಒಂದು ಯಾತ್ರೆಯನ್ನು ಮಾಡಲೇಬೇಕು. ಶ್ರೀಶೈಲ ಪಾದಯಾತ್ರೆ ಅಂತಕ್ಕಂಥದ್ದು ಟೋಟಲಿ ನಮ್ಮ ಬಾಡಿ ಮತ್ತು ಮೈಂಡ್ ರೀಸೆಟ್ ಮಾಡಿಕೊಳ್ಳಿಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಪಾದಯಾತ್ರೆ ಅಂತ ಹೇಳ್ತಾ, ಶ್ರೀಶೈಲ ಮಲ್ಲಿಕಾರ್ಜುನರ ಒಂದು ಆಶೀರ್ವಾದ ಎಲ್ಲರಿಗೂ ಇರಲಿ ಅಂಥೇಳಿ ಯಾಕೆಂದರೆ ಇದರ ನಂತರ ನಾವು ಕೈಲಾಸ ಬಾಗಿಲು ಏರಿದ ನಂತರ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆದರೆ ನಾನು ಅಲ್ಲಿ ವಿಡಿಯೋ ಮಾಡಿರ್ತೀನಿ. ಸೊ ಹೀಗಾಗಿ ನಮ್ಮ ಕೊನೆಯ ಭಾಗವನ್ನು ಕೂಡ ಈಗಲೇ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಆರ್ಗಿರಿ ಶಿರ್ಗಿರಿ ಪಾರ್ಥ ಮಲ್ಲಯ್ಯ ಇಂತೂ ಬಾಗಿಲದ ಈ ಒಂದು ಬಾಗಿಲವನ್ನು ನಾವೆಲ್ಲರೂ ಕೂಡಿ ತಲುಪಿದ್ದೀವಿ. ಈಗ ರವಿವಾರ ರಾತ್ರಿ ಸರಿಯಾಗಿ 10 ಗಂಟೆಯಾಗಿದೆ. ಎಲ್ಲರೂ ಗಂಟೆ ಬಾರಿಸಿ ಹಾಗೂ ತೆಂಗಿನಕಾಯಿಯನ್ನು ಹೊಡೆದು ತಮ್ಮ ಸಮರ್ಪಣೆಯನ್ನು ತೀರಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದು ಕೈಲಾಸ ಬಾಗಿಲು.